ಇಂದಿನ ದಿನಾಂಕ 2026ನೇ ಇಸವಿ ಜನವರಿ 13ನೇ ತಾರೀಕು. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಮಂಗಳವಾರ ಆಗುತ್ತೆ. ದಶಮಿ ತಿಥಿ ಮಧ್ಯಾಹ್ನ 3:38 ಇದೆ. ಆನಂತರ ಏಕಾದಶಿ ಆರಂಭ ಆಗುತ್ತೆ. ವಿಶಾಖ ನಕ್ಷತ್ರ ಮಧ್ಯರಾತ್ರಿ 12:45 ಇದೆ. ಆನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಶೂಲಯೋಗ ಮತ್ತು ಭದ್ರಕರಣ ಇದೆ. ಇಲ್ಲಿ ಈ ದಿನ ಈ ದಿನಶುದ್ಧಿ ಅಷ್ಟೇನು ಚೆನ್ನಾಗಿಲ್ಲ. ಆ ಕಾರಣದಿಂದ ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡದೇ ಇರೋದು ತುಂಬ ಒಳ್ಳೆಯದು ಅಂತ ಕಂಡು ಬರುತ್ತೆ. ಆದರೆ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಕೆಲವರು ವಿಶಾಖ ನಕ್ಷತ್ರದ ಪೂಜೆ ಅಂತ ಮಾಡ್ತಾರೆ. ಇಲ್ಲಿ ಈ ವಿಶಾಖ ನಕ್ಷತ್ರದ ಪೂಜೆ ಮಾಡೋದ್ರಿಂದ ವಿಶೇಷವಾದಂತಹ ಫಲಗಳನ್ನು ಖಂಡಿತವಾಗೂ ಪಡಿಬೋದು. ಒಂದು, ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಏನೂ ತೊಂದರೆ ಇಲ್ಲ, ಅದು ಮುಂದುವರ್ಕೊಂಡು ಹೋಗುತ್ತೆ. ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ, ಎಚ್ಚರಿಕೆಯಿಂದ ಮುನ್ನಡೆಯಿರಿ. ಇನ್ನು ರಾಹುಕಾಲ ಸೂರ್ಯೋದಯವನ್ನು ಆಧರಿಸಿ ಮಧ್ಯಾಹ್ನ 3:24 ಆರಂಭ ಆಗಿ 4:50 ಮುಕ್ತಾಯ ಆಗುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನು ಮಾಡೋದಾಗಲಿ ಏನೂ ಮಾಡಲ್ಲ. ಇದು ಒಂದು ರೀತಿ ದಿನ ಮುಗಿತಾ ಬಂದಿರುವಂತಹ ವೇಳೆ. ಆದರೆ ಪೂಜೆ ಪುನಸ್ಕಾರಕ್ಕೆ ಯಾವುದೇ ಒಂದು ಲೋಪದೋಷ ಇಲ್ಲ ಅಂತ ಹೇಳ್ತಾನೆ ಬಂದಿದ್ದೀನಿ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 9:40 ಆರಂಭ ಆಗಿ 11:06 ಮುಗಿಯುತ್ತೆ. ಈ ವೇಳೆಯಲ್ಲಿ ಮಾತ್ರ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು. ಆ ನಂತರ ಹೊಸದಾಗಿ ಔಷಧಿಯನ್ನು ಸೇರಿಸೋದಕ್ಕೆ ಆರಂಭ ಮಾಡಬಾರ್ದು. ಇಷ್ಟು ಮುಖ್ಯವಾದಂತಹ ವಿಚಾರಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಕೋರ್ತೀವೋ, ಒಳ್ಳೆಯದನ್ನು ಮಾಡ್ತೀವೋ, ಅಲ್ಲಿವರೆಗೂ ಖಂಡಿತ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾರೆ. ಇದೇ ನಿಜವಾದಂತಹ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಗೆ ಸಂಬಂಧಪಟ್ಟಂತೆ ಈ ದಿನ ಅವರಲ್ಲಿ ಒಂದು ವಿಶೇಷವಾದಂತಹ ನಿರೀಕ್ಷೆ, ಅತಿ ಅಮೂಲ್ಯವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂತಹ ಆಸೆ ಇರುತ್ತೆ. ಇಲ್ಲಿ ಸದಾಕಾಲ ಇವರು ಒಂದು ಒಳ್ಳೆಯ ಬದಲಾವಣೆಯನ್ನು ಇಷ್ಟಪಡ್ತಾರೆ. ಇವರ ಮನಸ್ಸನ್ನು ಅರಿತು ಇವರ ಆತ್ಮೀಯರಿರ್ಬೋದು ಅಥವಾ ಇವರ ಕುಟುಂಬ ವರ್ಗದವರಿರ್ಬೋದು, ಇವರಿಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾರೆ. ಈ ಕಾರಣದಿಂದ ಕೊಂಚ ಆತುರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ. ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ ಅಥವಾ ಅಡ್ಡಿ ಆತಂಕಗಳು ಎದುರಾಗುತ್ತೆ. ಅದೇನೇ ಆದರೂ ಕೂಡ ಅದರ ಬಗ್ಗೆ ಇವರು ಹೆಚ್ಚಿನ ಗಮನವನ್ನು ನೀಡದೆ ತಮ್ಮ ಗುರಿಯನ್ನು ಸಾಧಿಸ್ತಾರೆ. ಒಟ್ಟಾರೆ ಏನಪ್ಪ ಅಂದರೆ, ಆರಂಭದಲ್ಲಿ ದಿಟ್ಟ ನಿಲುವನ್ನು ತಗೋತಾರೆ, ಅದು ಮುಖ್ಯ. ಹಾಗೆಯೇ ಆ ನಂತರ ಆತುರದಲ್ಲಿ ಕೆಲಸವನ್ನು ಆರಂಭಿಸ್ತಾರೆ. ಆದರೆ ಬರ್ತಾ ಬರ್ತಾ ಏನಪ್ಪ ಮಾಡ್ತಾರೆ ಅಂದರೆ, ಇವನ ಮನಸ್ಸಿನಲ್ಲಿ ಒಂದು ಹಠದ ಒಂದು ಸ್ವಭಾವ ಇರುತ್ತೆ. ಗೆಲ್ಲಲೇಬೇಕು ಅನ್ನೋ ಆಸೆ, ಗುರಿ, ಆತ್ಮವಿಶ್ವಾಸ ಉಂಟಾಗುತ್ತೆ. ಇದರಿಂದ ಯಾವುದೇ ತೊಂದರೆ ಇರಲ್ಲ. ಈ ಕುಟುಂಬದಲ್ಲಿ ಸಹ ಅಷ್ಟೇ. ಇವರನ್ನು ನಂಬಿ ಯಾರೇ ಆಗಲಿ ಕುಟುಂಬದ ಸದಸ್ಯರು ತಮ್ಮ ಕೆಲಸವನ್ನು ಆರಂಭ ಮಾಡ್ತಾರೆ. ಅಂದರೆ ಇವರ ನಂಬಿಕೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಬೇರೆಯವರು ತಮ್ಮ ಅಮೂಲ್ಯವಾದಂತಹ ಅತಿ ಮುಖ್ಯವಾದಂತಹ ಕೆಲಸಗಳು ಅಥವಾ ಜವಾಬ್ದಾರಿಗಳನ್ನ ಇವರಿಗೆ ವಹಿಸ್ತಾರೆ ಅಥವಾ ಇವರ ಮಾರ್ಗದರ್ಶನದಲ್ಲಿ ಅದನ್ನು ಮಾಡ್ತಾರೆ. ಈ ರೀತಿ ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸೋದು ಮಾತ್ರ ಅಲ್ಲ, ಬೇರೆಯವರ ಮನಸ್ಸನ್ನು ಗೆದ್ದು ಸಂತೋಷದಿಂದ ಇವರು ಇರ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ವರಮಾನಕ್ಕಿಂತ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿರುತ್ತೆ, ಎಚ್ಚರಿಕೆ ಇರಲಿ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ,
ಅದೇ ಅನಾವಶ್ಯಕವಾಗಿ ಈ ಖರ್ಚು ವೆಚ್ಚಗಳು ಹೆಚ್ಚಾದಾಗ ಈ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಮಾನಸಿಕ ಅಸಮತೋಲನ ಉಂಟಾಗುತ್ತೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ವೃಷಭ ರಾಶಿಯವರು ಏನು ಮಾಡ್ತಾರೆ, ತಮ್ಮದೇ ಆದಂತಹ ಕಟ್ಟುಪಾಡುಗಳಿಗೆ ಒಳಗಾಗ್ತಾರೆ. ಬೇರೆ ಯಾರು ಇವ್ರನ್ನ ನಿಯಂತ್ರಿಸಲ್ಲ. ನಿನಗೆ ಕೆಲಸ ಮಾಡಬೇಕು, ಇದನ್ನೇ ಮಾಡಬೇಕು, ಅವೆಲ್ಲ ಏನೂ ಹೇಳೋಲ್ಲ. ಇವರೇ ತಮಗೆ ತಾವೇ ಕೆಲವೊಂದು ಕಾನೂನನ್ನು ಅಥವಾ ನಿಬಂಧನೆಯನ್ನು ಹೇರ್ಕೋತಾರೆ. ಇದಕ್ಕೆ ಅವರು ಒಂದು ರೀತಿ ಹೊಂದಿಕೊಂಡು ಬಾಳ್ತಾರೆ. ಆದರೆ ಆ ನಂತರ ಏನಪ್ಪ ಆಗುತ್ತೆ, ಇವರ ಈ ರೀತಿ ನೀತಿಯಿಂದ ಈ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ಯಾವುದೇ ಒಂದು ಸರಳವಾದಂತಹ ಕೆಲಸವನ್ನು ಆರಂಭ ಮಾಡಬೇಕು ಅಂದರೂ ಕೂಡ ಅದು ತುಂಬ ನಿಧಾನ ಆಗುತ್ತೆ. ಹಾಗೆ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಹ ಸಿಗದಿರ ಹೋಗುತ್ತೆ. ಈ ಕಾರಣದಿಂದ ಕೊನೆಯಲ್ಲಿ ಏನಪ್ಪ ಮಾಡ್ತಾರೆ ಇವರು ಅಂದರೆ, ಸ್ವಲ್ಪ ತಮ್ಮ ಮನಸ್ಸನ್ನು ಬದಲಾಯಿಸಿ ಹೆಚ್ಚಿನ ಪ್ರಯತ್ನವನ್ನು ಹೂಡಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ. ಹೊಸದಾಗಿ ಆರಂಭಿಸಲ್ಲ, ಹೊಸದಾದ ಕೆಲಸವನ್ನು ಆರಂಭಿಸಿದ ಕೆಲಸವನ್ನು ಮುಂದುವರಿಸ್ತಾರೆ. ಈ ಕಾರಣದಿಂದ ಸ್ವಲ್ಪ ಇನ್ನೇನು ತೊಂದರೆಗೆ ಒಳಗಾಗ್ತೀನಿ ಅಂತಹ ಸಂದರ್ಭದಲ್ಲೂ ಸಹ ಇವರು ಯಶಸ್ಸನ್ನು ಗಳಿಸ್ತಾರೆ. ಕೊನೆಯದಾಗಿ ಇವರಿಗೆ ಮುಖ್ಯವಾದಂತಹ ವಿಚಾರ, ಒಳ್ಳೆಯ ಸ್ನೇಹಿತರಿರ್ತಾರೆ, ಕುಟುಂಬ ವರ್ಗದವರು ಒಳ್ಳೆಯ ಒಂದು ಸಪೋರ್ಟ್, ಬೆಂಬಲವನ್ನು ನೀಡ್ತಾರೆ. ಈ ಕಾರಣದಿಂದ ಇವರು ಕೊನೆಯದಾಗಿ ಪ್ರತಿಯೊಂದು ವಿಚಾರದಲ್ಲೂ ಒಂದು ರೀತಿ ಅಧಿಕಾರಯುತ ಸ್ಥಾನಮಾನವನ್ನು ಗಳಿಸ್ತಾರೆ. ಇದು ಕೇವಲ ಕುಟುಂಬದ ವಿಚಾರ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ರೀತಿಯ ಫಲಿತಾಂಶ ದೊರೆಯುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ಎಣಿಕೆಯಂತೆ ಉತ್ತಮ ಆದಾಯ ಇರುತ್ತೆ. ಹಾಗೆ ಹಣವನ್ನು ಉಳಿಸೋದ್ರಲ್ಲಿ ಸಹ ಇವರು ಯಶಸ್ಸನ್ನು ಕಾಣ್ತಾರೆ. ಈ ಮಿಥುನ ರಾಶಿಯವರು ತಮ್ಮ ಮನಸ್ಸಿನಲ್ಲಿರುವ ಆಸೆ ಆಕಾಂಕ್ಷೆಗಳನ್ನು ಬೇರೆಯವರಿಗೆ ತಿಳಿಸಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು, ತಮಗೆ ಯಾವ ರೀತಿಯ ಅನುಕೂಲತೆಗಳು ಬೇಕು ಅಥವಾ ಯಾವ ವಿಚಾರದಲ್ಲಿ ನಾವು ಮುನ್ನಡಿಬೇಕು ಎಲ್ಲ ಅವರೇ ತೀರ್ಮಾನ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ, ಈ ಸುತ್ತಮುತ್ತಲಿನ ಜನ ಇವರ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂತಹ ಅಥವಾ ನೋವುಂಟಾಗುವಂತಹ ಮಾತುಗಳನ್ನು ಆಡ್ತಾರೆ. ಯಾವಾಗ ಅವರು ಆ ಮಾತನ್ನು ಆಡ್ತಾರೆ, ಇವರು ತಮ್ಮ ಸಹನೆಯನ್ನು ಕಳ್ಕೊತಾರೆ. ಆಗ ತಮ್ಮ ಕೆಲಸ ಕಾರ್ಯಗಳನ್ನು ಬೇರೆಯವರಿಗೆ ಒಂದು ರೀತಿ ಆಶ್ಚರ್ಯವಾಗುವಂತೆ ವೇಗಗತಿಯಲ್ಲಿ, ಶೀಘ್ರಗತಿಯಲ್ಲಿ ಮುಂದುವರಿಸ್ತಾರೆ. ಹಾಗೆಯೇ ಅದನ್ನು ಪೂರ್ಣಗೊಳಿಸ್ತಾರೆ. ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿದ ಮೇಲೆ ಇವರು ಏನಪ್ಪ ಮಾಡ್ತಾರೆ ಅಂದರೆ, ಯಾರು ಇವರ ಸ್ವಂತ ವಿಚಾರಗಳಿಗೆ ತಲೆ ಹಾಕಿ ಇವರಿಗೆ ಬೇಸರ ಉಂಟಾಗುವಂತೆ ಮಾತಾಡಿದ್ರೋ ಅವರ ವಿರುದ್ಧ ಒಂದು ರೀತಿ ಈ ಮಾತಿನ ಸಮರಕ್ಕೆ ಇಳಿತಾರೆ. ಒಂದು ಮುಖ್ಯವಾದಂತಹ ವಿಚಾರ, ಇವರನ್ನು ಮಾತಿನಲ್ಲಿ ಸೋಲಿಸೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಆಡೋ ಮಾತು ಒಳ್ಳೆ ಬುಲೆಟ್ ಥರ ಬರ್ತಾ ಇರುತ್ತೆ, ಇಲ್ಲ ಆಗೋದು ಅಷ್ಟೇ. ಕೊನೆಯದಾಗಿ ಏನಾಗುತ್ತೆ, ಕುಟುಂಬದಲ್ಲಿ ಸಹ ಒಂದು ತಪ್ಪು ಗ್ರಹಿಕೆ ಇರುತ್ತೆ, ತಪ್ಪಾದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗ್ತಾರೆ. ಇಲ್ಲೂ ಸಹ ಬೇರೆಯವರಿಂದ ಒಂದು ರೀತಿಯ ಮಾತನ್ನು ಕೇಳ್ತಾರೆ. ಆದರೆ ಎಲ್ಲರೊಂದಿಗೆ ಭಿನ್ನಾಭಿಪ್ರಾಯ ಇಲ್ಲದೆ, ಮನಸ್ತಾಪವಿಲ್ಲದೆ ಹೊಂದಿಕೊಂಡು ಹೋಗ್ತಾರೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರ ಇವರನ್ನು ಯಾರು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಅವರ ಜೊತೆ ಚೆನ್ನಾಗಿರ್ತಾರೆ. ಬೇರೆಯವರ ಜೊತೆ ಒಂದು ರೀತಿ ಈ ಬೇಸರ ಮತ್ತು ವಿರೋಧದ ಮಾತಿನ ಧಾಟಿಯಲ್ಲಿ ದಿನವನ್ನು ಕಳೀತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಖರ್ಚು ವೆಚ್ಚಗಳ ಮೇಲೆ ಹಿಡಿತ ಗಳಿಸೋದ್ರಲ್ಲಿ ಸಫಲರಾಗ್ತಾರೆ. ಕಟಕ ರಾಶಿಯವರು ಆರಂಭದಿಂದಲೇ ಸ್ವಲ್ಪ ಕಷ್ಟ ನಷ್ಟ ಇಲ್ದಿರ ತಮ್ಮ
ಒಂದು ವ್ಯಾಪ್ತಿಗೆ ಬರುವಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ಆರಂಭ ಮಾಡ್ತಾರೆ. ಇವರನ್ನು ನಿಧಾನಕ್ಕೆ ಹೋಗಲಿ ಅನ್ನಲ್ಲ, ಬೇರೆ ಯಾರು ಬಂದು ಮಾಡಲಿ ಅನ್ನಲ್ಲ. ಇವರೇ ಏಕಾಂಗಿಯಾಗಿ ಯಾರೊಬ್ಬರ ಸಹಾಯವನ್ನು ಬಯಸಲ್ಲ, ಸ್ವತಂತ್ರವಾಗಿ ಮುನ್ನಡೀತಾರೆ. ಸ್ವಲ್ಪ ವೇಗದ ಮಿತಿ ಇಲ್ದಿರ, ಅಂದರೆ ಹೆಚ್ಚಿನ ಆತುರದಿಂದಾನೇ ಕೆಲಸ ಆರಂಭಿಸ್ತಾರೆ. ಇಷ್ಟಾದರೂ ಕೂಡ ಅವರು ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಿರ್ತಾರೆ. ಈ ಕಾರಣದಿಂದ ಕುಟುಂಬದ ವಿಚಾರವಾಗಿ ಬಂದಾಗ ಇವರ ಒಂದು ಜವಾಬ್ದಾರಿಯನ್ನು ತುಂಬ ಸರಿಯಾದ ರೀತಿಯಲ್ಲಿ ಎಲ್ಲರೂ ಮೆಚ್ಚುವಂತೆ ಪೂರ್ಣಗೊಳಿಸ್ತಾರೆ. ಆ ಒಂದು ಇವರ ಕೆಲಸ ಕಾರ್ಯಗಳು ಸಣ್ಣ ಮಟ್ಟದ್ದಾಗಿರ್ಬೋದು ಅಥವಾ ದೊಡ್ಡ ಮಟ್ಟದ್ದಾಗಿರ್ಬೋದು. ಆನಂತರ ಏನು ಮಾಡ್ತಾರೆ, ಇವರು ಎಲ್ಲರೂ ಹೊಗಳ್ತಾರೆ. ಒಂದು ರೀತಿ ಇವರು ಆ ಹೊಗಳಿಕೆಗೆ ಮರಳಾಗ್ತಾರೆ. ಯಾವಾಗ ಬೇರೆಯವ್ರು ಹೊಗಳ್ತಾರೆ, ಅವ್ರು ಹೊಗಳಿದ್ರಲ್ವಾ, ಇನ್ನೊಂದು ಕೆಲಸ ಮಾಡಿಬಿಡೋಣ ಅಂತ. ಹಾಗಾಗಿ ಕುಟುಂಬದ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ಸಹಾಯವನ್ನು ಮಾಡ್ತಾರೆ. ಒಟ್ಟಾರೆ ಇವರಿಂದ ಇವರು ಎಲ್ಲಿರ್ತಾರೋ ಅಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಮನೆಯ ವಿಚಾರ ಮಾತ್ರ ಅಲ್ಲ, ಬಂಧು ಬಳಗದವರ ವಿಚಾರ ಆದರೂ ಕೂಡ ಅಷ್ಟೇ. ಹಾಗೆಯೇ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳೋ ಕಾರಣ ಇವರಿಗೆ ಸಾಕಷ್ಟು ಸಹಾಯ ಸಹಕಾರ ಮತ್ತು ಹಿರಿಯರ ಮಾರ್ಗದರ್ಶನ ದೊರೆಯುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಅನಿರೀಕ್ಷಿತ ವರಮಾನ ಇರುತ್ತೆ. ಆದರೆ ಅದಕ್ಕೆ ಸರಿಸಮಾನವಾದ ಖರ್ಚು ವೆಚ್ಚಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಕಂಡುಬರಲ್ಲ. ಸಿಂಹ ರಾಶಿಯಲ್ಲಿ ಜನಿಸಿದವರು ಇವರು ಒಂದು ರೀತಿ ಹಠಕ್ಕೆ ಇವತ್ತು ತಮ್ಮ ಎಲ್ಲ ಅವಕಾಶಗಳನ್ನು ಬೇರೆಯವರಿಗೆ ಒಪ್ಪಿಸ್ಬಿಡ್ತಾರೆ. ಹಾಗೆಯೇ ಹಠದ ಬುದ್ಧಿಯಿಂದ ಸುಲಭವಾಗಿ ಆಗಬೇಕಾದ ಕೆಲಸಗಳನ್ನು ಕಠಿಣ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. ಎಷ್ಟೋ ಕೆಲಸ ಕಾರ್ಯಗಳನ್ನು ಇವತ್ತು ಇವರು ಪೂರ್ಣಗೊಳಿಸಲಾಗದೆ ಅಲ್ಲಿಗೆ ನಿಲ್ಲಿಸ್ತಾರೆ. ಈ ಕುಟುಂಬದಲ್ಲಿ ಏನು ಮಾಡ್ತಾರೆ, ಇವರು ತಪ್ಪು ಇವರದೇ ಇರ್ಬೋದು, ಆದರೆ ಬೇರೆಯವರ ಜೊತೆ ಸ್ವಲ್ಪ ಈ ಕೋಪದಿಂದ ಒಂದು ಚೂರು ಸಹನೆ ಇಲ್ಲದೆ ವರ್ತಿಸ್ತಾರೆ. ಈ ಕಾರಣದಿಂದ ಕುಟುಂಬದ ಇತರ ಸದಸ್ಯರು ಏನು ಮಾಡ್ತಾರೆ, ಇವ್ರನ್ನ ಸ್ವಲ್ಪ ಅಂತರದಲ್ಲೇ ಇರ್ತಾರೆ. ಅಂದರೆ ಇವ್ರನ್ನ ಮನೆಯಿಂದ ಆಚೆ ನೂಕ್ಬಿಡಲ್ಲ, ಮಾತಾಡೋದಿರಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡೋದು. ಇವರೇನೇ ಒಂದು ವಿಚಾರ ಹೇಳಿದ್ರು ಕೂಡ ಎಸ್ ಅನ್ನೋದು. ಈ ಕಾರಣದಿಂದ ಇವ್ರಿಗೇನಪ್ಪ ಆಗುತ್ತೆ, ಇವತ್ತು ಒಂದು ರೀತಿ ಏಕಾಂಗಿತನ ಕಾಡುತ್ತೆ. ನನ್ನ ಪರವಾಗಿ ಯಾರೂ ಇಲ್ಲ. ಆಗ ಇವರ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ತಮ್ಮ ಮನಸ್ಸನ್ನು ತಾವೇ ಸರಿಪಡಿಸ್ಕೋತಾರೆ. ಅವಶ್ಯಕತೆ ಇದ್ದಲ್ಲಿ ಎಲ್ಲರ ಬಳಿ ಕ್ಷಮೆಯನ್ನು ಕೇಳೋದಕ್ಕೂ ಸಹ ಸಿದ್ಧರಾಗ್ತಾರೆ. ಒಟ್ಟಾರೆ ಕುಟುಂಬದಲ್ಲಿ ಇವರ ತಪ್ಪನ್ನು ಮನ್ನಿಸಿ ಎಲ್ಲರೂ ಇವನೊಂದಿಗೆ ಸಂತೋಷದಿಂದ ಬಾಳ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಇವರು ಬೇರೆಯವರಿಗೆ ಸಾಕಷ್ಟು ಸಹಾಯವನ್ನು ಮಾಡಿರ್ತಾರೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ. ಈ ಕಾರಣದಿಂದ ಈ ದಿನ ಇವರು ತಿಳಿದೋ ತಿಳಿಯದೋ ಮಾಡೋ ಹಲವು ತಪ್ಪುಗಳನ್ನು ಅವರು ತುಂಬ ಸೀರಿಯಸ್ಸಾಗಿ ತಗೊಂಬಲ್ಲ, ಮರೆತು ಹೋಗ್ತಾರೆ. ಇಲ್ಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಖರ್ಚು ವೆಚ್ಚಗಳು ಅತ್ಯಲ್ಪವಾಗಿರುತ್ತೆ, ಯಾವುದೇ ತೊಂದರೆ ಇಲ್ಲ. ಆರೋಗ್ಯದ ವಿಚಾರದಲ್ಲಿ ಸಹ ಕನ್ಯಾ ರಾಶಿಯವರು ಇವತ್ತು ಆತುರ ಪಡದೆ ಸ್ವಲ್ಪ ನಿಧಾನಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಅದು ಯಾವ ರೀತಿಯಲ್ಲಿ ಅಂದರೆ, ತಮ್ಮದೇ ಆದ ಕೆಲಸ ಕಾರ್ಯಗಳನ್ನು ಸಹ ಜವಾಬ್ದಾರಿಗಳನ್ನು ಸಹ ಸುಲಭಗತಿಯಲ್ಲಿ ನಡೀಬೇಕು ಅಂಥವನ್ನು ಆಯ್ಕೆ ಮಾಡ್ಕೋತಾರೆ. ಉಳಿದ ಕೆಲಸ ಕಾರ್ಯಗಳನ್ನು ಅನಾವಶ್ಯಕವಾಗಿ ಮುಂದೂಡ್ತಾರೆ. ಇಲ್ಲಿ ಏನಾಗುತ್ತೆ, ಇವರು ಖಂಡಿತವಾಗಲೂ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಆದರೆ ಇವರು ತೆಗೆದುಕೊಳ್ಳಬೇಕಾದ ತೀರ್ಮಾನಗಳಿಗೆ ಸರಿಯಾದ ರೀತಿಯಲ್ಲಿ ಇವರು ಬದ್ಧರಾಗಿರಲ್ಲ.
ಇವಾಗಿರೋ ಮನಸ್ಸು ಇನ್ನೊಂದು ಥರ ಇರೋಲ್ಲ. ಅದು ಒಂದು. ಮತ್ತೊಂದು ವಿಚಾರ ಅಂದರೆ, ಇವರು ಮಾಡೋ ತಪ್ಪಿಗೆ ಬೇರೆಯವರನ್ನು ಟೀಕಿಸ್ತಾರೆ. ಅದು ಒಂದು ರೀತಿ ಈ ಓಪನ್ ಸೀಕ್ರೆಟ್ ಅಂತೀವಲ್ಲ, ಆ ಥರ ತಪ್ಪು ಇವರಿಂದ ಆಗಿದೆ, ಅದರಿಂದ ತೊಂದರೆ ಆಗಿದೆ ಅಂತ ಬೇರೆಯವರೆಲ್ಲ ಗೊತ್ತಿರುತ್ತೆ, ಇವ್ರಿಗೂ ಗೊತ್ತಿರುತ್ತೆ. ಆದರೂ ಬೇರೆಯವರನ್ನು ಅದಕ್ಕೆ ಹೊಣೆಯನ್ನಾಗಿ ಮಾಡ್ತಾರೆ. ಈಗ ಈ ಒಂದು ಕಾರಣದಿಂದ ಏನಾಗುತ್ತೆ, ಇವರ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ. ಆದರೆ ಇವರೇನು ಯೋಚನೆ ಮಾಡ್ತಾರೆ, ಇದು ಹೀಗೆ ಮುಂದುವರೆದರೆ ಕಷ್ಟಕ್ಕೆ ಸಿಕ್ಕಾಕೊಂಬೋದು ನಾನೇ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ನಂತರ ಇವರು ಬುದ್ಧಿವಂತಿಕೆಯಿಂದ ಪ್ರತಿಯೊಬ್ಬರ ಒಂದು ಮನಸ್ಸನ್ನು ಗೆಲ್ತಾರೆ. ಆ ನಂತರ ತಮ್ಮ ಪಾಲಿನ ಕೆಲಸ ಕಾರ್ಯಗಳನ್ನು ಬರೀ ಮಾತಿನ ಬಲದಿಂದ, ಬೇರೆಯವರ ಸಹಾಯದಿಂದ ಅಥವಾ ಬೇರೆಯವರ ಮಾರ್ಗದರ್ಶನದಲ್ಲಿ ಪೂರ್ಣಗೊಳಿಸ್ತಾರೆ. ಒಟ್ಟಾರೆ ಸೋಲಿಲ್ಲ, ಯಶಸ್ಸನ್ನು ಕಾಣ್ತಾರೆ. ಇದು ಕೇವಲ ಕುಟುಂಬದ ವಿಚಾರ ಅಲ್ಲ, ಸ್ವಂತ ಕೆಲಸ ಕಾರ್ಯದ ವಿಚಾರ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಬುದ್ಧಿವಂತಿಕೆಯ ನಿರ್ಣಯಗಳನ್ನು ತಗೋತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ಪ್ರಯತ್ನಕ್ಕೆ ತಕ್ಕಷ್ಟು ವರಮಾನ ಇವರಿಗೆ ದೊರೆಯುತ್ತೆ. ಸುಲಭವಾಗಿ ಹಣವನ್ನು ಇವರು ಖರ್ಚು ಮಾಡಲ್ಲ. ತುಂಬ ಆತ್ಮೀಯರು ಬಂದು ನಂಗೆ 1000 ರೂಪಾಯಿ ಕೊಡು ಅಂದರೆ ಇವರು ಕೊಡೋದೇ 10 ರೂಪಾಯಿ. ಅಂತಹ ಮಟ್ಟದಲ್ಲಿ ಇವರ ಮನಸ್ಸಿದೆ ಇವತ್ತು. ತುಲಾರಾಶಿಯವರು ಇವತ್ತು ಸ್ವಲ್ಪ ಈ ಸ್ವಾರ್ಥದ ಬುದ್ಧಿಯಿಂದ ನಡೀತಾರೆ. ಅಂದರೆ ಇವರ ಸ್ವಾರ್ಥ ಬುದ್ಧಿಯಿಂದ ಬೇರೆ ಯಾರಿಗೂ ತೊಂದರೆ ಆಗಲ್ಲ. ಹಾಗಾದ್ರೇನು, ಇವರ ಸ್ವಂತ ಜವಾಬ್ದಾರಿಗಳು ಅದನ್ನು ಮೊದಲು ಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇವರು ಗೊತ್ತು, ಹಲವು ಬಾರಿ ಕೆಲವೊಂದು ಕೆಲಸಗಳಲ್ಲಿ ಇವರು ವಿಫಲರಾಗಿರ್ತಾರೆ. ಅನಿವಾರ್ಯವಾಗಿ ಅದೇ ರೀತಿಯ ಕೆಲಸ ಅಥವಾ ಜವಾಬ್ದಾರಿಗಳು ಈ ದಿನ ಸಹ ಇವರ ಪಾಲಾಗಿರುತ್ತೆ. ಅದು ಇವರೇನು ಮಾಡ್ತಾರೆ, ಬುದ್ಧಿವಂತಿಕೆಯಿಂದ ತಮ್ಮ ಮಾತಿನ ಬಲದಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಎಲ್ರಿಗೂ ಖುಷಿ ಆಗ್ಬಿಡುತ್ತೆ, ಅದರ ಎಷ್ಟು ತುಂಬ ಒಳ್ಳೆಯರು, ಅದೇನಾದ್ರೂ ಇವರಿಗೆ ಯಾವುದೇ ರೀತಿ ತೊಂದರೆ ಬರಬಾರ್ದು ಅನ್ನೋ ತೀರ್ಮಾನಕ್ಕೆ ಅವರೇ ಬಂದುಬಿಡ್ತಾರೆ. ಇವರು ಕೇಳೋಷ್ಟೇ ಇಲ್ಲ, ಬೇರೆಯವರು ಬಂದು ಅವರು ತಮ್ಮ ಸ್ವಸಾಮರ್ಥ್ಯದಿಂದ ಇವರ ಕೆಲಸ ಕಾರ್ಯಗಳನ್ನು ಪೂರೈಸ್ಕೋತಾರೆ. ಒಟ್ಟಿನಲ್ಲಿ ಇವರಿಗೆ ಇವತ್ತು ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ, ತೊಂದರೆ ಇಲ್ಲ. ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ರೀತಿಯ ಜಾಣ್ಮೆಯ ನಿರ್ಧಾರಗಳನ್ನು ತೆಗುತ್ತಾರೆ. ಅಲ್ಲಿ ಹೇಗಪ್ಪ ಅಂದರೆ, ಮುಖ್ಯವಾದಂತಹ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನು ಮಾತಿನ ಬಲದಿಂದ ಬೇರೆಯವರಿಗೆ ವಹಿಸ್ತಾರೆ. ಹಾಗಾಗಿ ಇವರೇನು ಮಾಡ್ತಾರೆ, ಅವರಿಗೆ ಸಹಾಯಕರಾಗಿ ನಿಲ್ತಾರೆ. ಅಂದರೆ ಏನಾಯಿತು, ಮೇಯ್ನು ಅವರಾಯಿತು, ಕೆಲಸ ಮಾಡೋದು ಇವರಾಯಿತು, ಅವರ ಬುದ್ಧಿ, ಇವರ ಶಕ್ತಿ, ಅದರ ಜಾಣ್ಮೆ, ಹೆಸರು ಬರೋದು ಇವರಿಗೆ. ಈ ರೀತಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ, ಇವರ ನಿರೀಕ್ಷೆಯಂತೆ ಹಣ ಅಥವಾ ವರಮಾನ ಇಲ್ಲದೆ ಹೋದರೂ ಕೂಡ ಹಣದ ಕೊರತೆ ಇವರನ್ನು ಬಾಧಿಸಲ್ಲ. ಉತ್ತಮ ಆರೋಗ್ಯ ಸದಾಕಾಲ ಇರುತ್ತೆ. ವೃಶ್ಚಿಕ ರಾಶಿಯವರು ಇವರೇನು ಮಾಡ್ತಾರೆ, ಇವತ್ತು ಯಾವುದೋ ಒಂದು ಕೆಲಸ ಕಾರ್ಯ ನಡೆಯಬೇಕು, ನಾನು ಮಾಡದೆ ಹೋದ್ರೂ ಸರಿ, ನಾನು ಹೋಗದೆ ಹೋದರೂ ಸರಿ, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅಂದರೆ ಇವತ್ತು ಇವರ ಜೀವನ ಯಾಂತ್ರಿಕ ಜೀವನ ಆಗುತ್ತೆ. ಬಂದದ್ದನ್ನು ಸ್ವೀಕರಿಸ್ತಾರೆ, ಬಂದದ್ದನ್ನು ಒಪ್ಕೋತಾರೆ. ಬೇರೆ ಯಾವುದೇ ಆಗಲಿ, ಯಾವುದೇ ವಿಚಾರದಲ್ಲಿ ಇವರಿಗೆ ಬುದ್ಧಿವಾದ ಹೇಳಿದ್ರು ಸರಿನಪ್ಪ ನೀನೇ ಅಂತ ಒಪ್ಕೊಬಿಡ್ತಾರೆ. ಆದರೆ ಇವರೇ ಸ್ವತಃ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದೇ ಇಲ್ಲ. ಒಂದು ರೀತಿ ಇವತ್ತು ಕೆಟ್ಟ ಹಠದಿಂದ ಇವತ್ತು ಬಾಳ್ತಾರೆ. ಇದರಿಂದ ಯಾರೊಬ್ಬರೇ ಬಂದು ಇವರ ಜವಾಬ್ದಾರಿಯ ಬಗ್ಗೆ ಹೇಳಿದ್ರು ಕೂಡ ಅದನ್ನು ಅರ್ಥ ಮಾಡ್ಕೋತಾರೆ. ಆದರೆ ಅರ್ಥ ಆಗದೇ ಇರೋ ರೀತಿ ನಟನೆಯನ್ನು ಮಾಡ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಆತ್ಮೀಯರಿಗೆ ಇವರ ಬಗ್ಗೆ ಒಂದು ರೀತಿ ಬೇಸರ ಉಂಟಾಗುತ್ತೆ. ಅಂದರೆ
ತಾವಿಷ್ಟು ಕಷ್ಟಪಟ್ಟು ಅವನಿಗೆ ಸಹಾಯ ಮಾಡಿದ್ರು ಕೂಡ ಅದಕ್ಕೆ ಒಂದು ಬೆಲೆ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಅವ್ರು ಬರ್ತಾರೆ. ಏನು ಮಾಡ್ತಾರೆ ಇವರು? ಅದನ್ನೆಲ್ಲ ಗಮನಿಸ್ತಾರೆ. ಇವ್ರಿಗೆ ಒಂದು ರೀತಿ ಈ ಮನಸ್ಸಿಗೆ ಈ ಬೇಸರ ಉಂಟಾಗತ್ತೆ. ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅತಿಯಾದ ಯೋಚನೆ. ತಮ್ಮ ಈ ಅತಿಯಾದ ಯೋಚನೆಯಿಂದ ಏನು ಮಾಡ್ತಾರೆ? ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈ ಕಾರಣದಿಂದ ಆರಂಭವಾಗಿರುವ ಮುಖ್ಯವಾದ ಕೆಲಸವೊಂದು ಅಪೂರ್ಣಗೊಳ್ಳುತ್ತೆ, ಅಲ್ಲೇ ನಿಲ್ಲುತ್ತೆ. ಆದ್ದರಿಂದ ಆತುರ ಬೇಡ, ಎಲ್ಲರೊಂದಿಗೆ ಹೊಂದಿಕೊಂಡು ನಡೆಯೋದು ತುಂಬ ಒಳ್ಳೆಯದು. ಇವತ್ತು ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ, ಸಾಕಷ್ಟು ಸಹಾಯ ದೊರೆಯುತ್ತೆ, ಅನಿರೀಕ್ಷಿತ ಧನಲಾಭ ಇದೆ. ಖರ್ಚು ವೆಚ್ಚಗಳ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ನೀಡೋದ್ರಿಂದ ತೊಂದರೆ ಉಂಟಾಗಲ್ಲ. ಉತ್ತಮ ಆರೋಗ್ಯ ಸಹಾಯವರನ್ನು ಕಾಪಾಡುತ್ತೆ. ಧನುರಾಶಿಯಲ್ಲಿ ಹುಟ್ಟಿರೋರು ಏನು ಮಾಡ್ತಾರೆ? ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೋತಾರೆ. ಉದಾಹರಣೆ, ಯಾವುದೋ ಒಂದು ಕೆಲಸ ಆರಂಭ ಆಗಿರುತ್ತೆ. ಆ ಕೆಲಸವನ್ನು ಇವರೇ ಆರಂಭ ಮಾಡಿರ್ತಾರೆ. ಅದು ಅನಿವಾರ್ಯತೆ ಕೂಡ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಇವರಿಗೆ ಯಾರೊಬ್ಬರ ಸಹಾಯವಾಗಲಿ ಅಥವಾ ಸಹಕಾರವಾಗಲಿ ಇವತ್ತು ಸಿಗಲ್ಲ. ಇವರೇನು ಮಾಡ್ತಾರೆ? ಸ್ವತಂತ್ರವಾಗಿಯೇ ಸರಿಯಾದ ಹಾದಿಯಲ್ಲಿ ತಮ್ಮ ಕೆಲಸವನ್ನು ಆರಂಭಿಸ್ತಾರೆ. ಆರಂಭ ಮಾಡಿದ ಕೆಲಸವನ್ನು ಇವರೇನು ಮಾಡ್ತಾರೆ? ಮುಂದುವರಿಸ್ಕೊಂಡು ಹೋಗಬೇಕು. ಆದರೆ ಆರಂಭವಾದ ಕೆಲಸವನ್ನು ಇವರು ಮುಂದುವರಿಸಲ್ಲ. ಎಷ್ಟಾಗತ್ತೋ ಇವ್ರ ಕೈಲಿ ಅಷ್ಟು ಮಾಡ್ತಾರೆ. ಹೆಚ್ಚಿನ ಒಂದು ಪ್ರಯತ್ನಕ್ಕೆ ಹೋಗೋದೇ ಇಲ್ಲ. ಸುಲಭವಾಗಿ ಆಗಿಬಿಡ್ಬೇಕು ಕೆಲಸ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ದೊಡ್ಡ ಜವಾಬ್ದಾರಿಗಳಿರಲಿ, ಏನಾಗಬೇಕು? ಇವ್ರ ಕೈ ಹಾಕಿದ ತಕ್ಷಣ ಆ ಕೆಲಸ ಮುಗಿದೋಗ್ಬೇಕು. ಒಳ್ಳೆ ಮ್ಯಾಜಿಕ್ ಥರ. ಒಂದು ಕೊಂಚ ಹಾಗೆ ಹೀಗೆ ಅದನ್ನು ನಿಧಾನಗತಿಯಲ್ಲಿ ಹೋದರೂ ಇವರು ಒಪ್ಪಲ್ಲ. ಅದು ಈ ಕಾರಣದಿಂದ ತಮ್ಮದೇ ಆದ ತಪ್ಪಿನಿಂದ ಕಷ್ಟಕ್ಕೆ ಸಿಲುಕಿಕೊಳ್ತಾರೆ. ತಮ್ಮ ಕೆಲಸ ಕಾರ್ಯಗಳು ಯಾವುದೂ ನಡೆಯಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಇವರ ಒಂದು ಈ ರೀತಿಯ ಮನಸ್ಸಿಗೆ ಯಾರೊಬ್ಬರು ಶರಣಾಗಲ್ಲ. ಪ್ರತಿಯೊಬ್ಬರು ಇವರಿಂದ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾರೆ. ಆದ್ದರಿಂದ ಇವತ್ತು ಒಂದು ರೀತಿ ಒಂಟಿತನ ಎದುರಾಗುತ್ತೆ. ಕೊನೆಯದಾಗಿ ಎಷ್ಟೋ ಕೆಲಸ ಕಾರ್ಯಗಳು ಅತಿ ಮುಖ್ಯವಾದರೂ ಸರಿಯೇ ಅರ್ಧಂಬರ್ಧಕ್ಕೆ ನಿಂತೋಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಾಗ ಉತ್ತಮ ಆದಾಯ ಇರುತ್ತೆ. ಆದಾಯಕ್ಕೇನು ಕೊರತೆ ಏನಿಲ್ಲ. ಆದರೆ ಇವರು ತಪ್ಪು ನಿರ್ಧಾರ, ತಪ್ಪು ಮನಸ್ಸಿನಿಂದಾಗಿ ವರಮಾನದ ಬಹುತೇಕ ಭಾಗವನ್ನು ಖರ್ಚು ಮಾಡಾಕ್ತಾರೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಅತಿಯಾದ ಚಿಂತೆ, ಮಾನಸಿಕ ಒತ್ತಡ ಇವರನ್ನು ಕಾಡುತ್ತೆ. ಮಕರ ರಾಶಿಯಲ್ಲಿ ಜನಿಸಿರೋರು ಅತಿಯಾದ ಆತುರದಿಂದ ತಮ್ಮ ಜವಾಬ್ದಾರಿಗಳನ್ನು ಆರಂಭಿಸ್ತಾರೆ. ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ. ಅದನ್ನು ಸಾಧ್ಯವಾದಷ್ಟು ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ. ಕೊನೆಯದಾಗಿ ಇವರ ಮನಸ್ಸಿಗೆ ಗೊತ್ತಾಗುತ್ತೆ, ನಾನು ಮಾಡ್ತಾ ಇರೋ ತಪ್ಪು, ಇಂತಹ ಕೆಲಸವನ್ನು ಪೂರ್ತಿಯಾಗಿ ಬೇಗವಾಗಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಆ ಪರಿಸ್ಥಿತಿ ಕೈ ಮೀರೋಗಿರುತ್ತೆ. ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿಬಿಟ್ಟಿರ್ತಾರೆ. ಅದನ್ನು ನಿಲ್ಲಿಸೋಕ್ಕೂ ಆಗಲ್ಲ, ಮುಂದೂಡೋಕ್ಕೂ ಆಗಲ್ಲ. ಇಂತಹ ವೇಳೆಯಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದ ವಿಚಾರ ಆದರೂ ಸರಿಯೇ ಇವರ ಸಹೋದರರು ಅಥವಾ ಸಹೋದರಿಯರು ಬಂದು ಇವರ ಜೊತೆ ಬೆಂಬಲವಾಗಿ ನಿಲ್ತಾರೆ. ಇವರೊಂದಿಗೆ ಆಗಬೇಕಾದಂತಹ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿ ಮುಗಿಸ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ಆಗಿರುತ್ತೆ. ಇವರು ಕೆಲವೊಬ್ಬರನ್ನು ತುಂಬ ಕಟುವಾಗಿ ಟೀಕಿಸಿರ್ತಾರೆ. ತುಂಬ ಕೆಟ್ಟದ್ದಾಗಿ ಅವರ ಕೆಲಸ ಕಾರ್ಯಗಳನ್ನು ಟೀಕೆ ಮಾಡಿರ್ತಾರೆ. ಆದರೆ ಅವರು ಅವನ್ನೆಲ್ಲ ಮರೆತು ಇವರ ಜೊತೆ ವಿಶ್ವಾಸದಿಂದ ಬೆರೆತು ಇವರ ಕೆಲಸ ಕಾರ್ಯಗಳಲ್ಲಿ ತಮ್ಮ ಪಾಲನ್ನು ನೀಡ್ತಾರೆ. ಈ ಕಾರಣದಿಂದ ಎಷ್ಟೇ ಆತುರಪಟ್ಟರೂ
ಎಷ್ಟೇ ತಪ್ಪು ಹಾದಿಯಲ್ಲಿ ನಡೆದರೂ ಕೂಡ ಈ ದಿನ ಅನಿರೀಕ್ಷಿತವಾದಂತಹ ಯಶಸ್ಸು ಇವರಿಗೆ ದೊರೆಯುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳು ಸಹ ಹಾಗೇ ಇರುತ್ತೆ, ಅದನ್ನು ನಿಯಂತ್ರಿಸ್ತಾರೆ. ಆರೋಗ್ಯದ ಬಗ್ಗೆ ಯೋಚನೆ ಬೇಡ, ಮಾತಿನ ಮೇಲೆ ಹತೋಟಿ ಇರಬೇಕು ಅಷ್ಟೇ. ಗಂಟಲಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗಬಹುದು, ಆದರೆ ಅದು ದೊಡ್ಡ ಮಟ್ಟದಲ್ಲೇನೂ ಇರಲ್ಲ. ಕುಂಭರಾಶಿಯಲ್ಲಿ ಜನಿಸಿರೋರು, ಕುಂಭರಾಶಿ ಜನಿಸಿರೋರು ಏನಪ್ಪ ಮಾಡ್ತಾರೆ ಅಂದರೆ, ಒಂದು ರೀತಿ ತನ್ನ ಮೇಲೆ ತನಗೆ ಒಂದು ವಿಶ್ವಾಸ ಕಡಿಮೆ ಆಗಿಬಿಡುತ್ತೆ. ಯಾವುದೇ ಒಂದು ಜವಾಬ್ದಾರಿ ಆಗಲಿ ಅಥವಾ ಕೆಲಸ ಕಾರ್ಯಗಳಾಗಲಿ ಅದನ್ನು ಮಾಡ್ತೀನೋ ಮಾಡಲ್ವೋ ಅನ್ನೋ ಒಂದು ಡೌಟ್ ಅವ್ರ ಮೇಲೆ ಬಂದ್ಬಿಡುತ್ತೆ. ಈ ಕಾರಣದಿಂದ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಒಂದು ರೀತಿ ಆ ಭಯದ ಕಾರಣದಿಂದಾನೇ ಮುಂದೂಡ್ತಾರೆ. ಆದರೆ ಇಲ್ಲೊಂದು ಮುಖ್ಯವಾದಂತಹ ವಿಚಾರ, ಇವರ ವಿರೋಧಿಗಳಿರ್ತಾರೆ. ಅದು ಕುಟುಂಬ ವರ್ಗ ಆದ್ರೂ ಸರಿಯೇ, ಈ ಬಂಧು ಬಳಗದವರು ಇವರನ್ನು ನೋಡಿದ್ರಾಗಲ್ಲ, ಇವ್ರನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು, ಇವರು ಏನೇ ಮಾಡಿದ್ರು ಅದಕ್ಕೆ ಒಂದು ರೀತಿ ಅಡ್ಡಿ ಆಗೋರು, ಇಂತಹ ಒಂದು ವ್ಯವಹಾರವನ್ನು ಮಾಡ್ತಾರೆ. ಅವರೇನು ಮಾಡ್ತಾರೆ, ಇವರ ಸಹಾಯಕ್ಕೋಸ್ಕರ ಬರ್ತಾರೆ. ಇವರಿಗೆ ಇಷ್ಟ ಆಗತ್ತೋ ಇಲ್ವೋ ಅದೇನು ಅವರು ಯೋಚನೆ ಮಾಡಲ್ಲ. ಒಟ್ಟಾರೆ ಅವರಾಗ ಅವರೇ ಬರ್ತಾರೆ. ಅವರ ವಿರೋಧಿಗಳು ಅವರ ಹಗೆತನವನ್ನು ಮರೆತು ಇವರೊಂದಿಗೆ ಪ್ರೀತಿ ವಿಶ್ವಾಸ ಸಂಬಂಧವನ್ನು ಬೆಳೆಸ್ತಾರೆ. ಇದೇ ಕಾರಣದಿಂದ ವಿವಾಹ ಆಗದೇ ಇರುವಂತಹ ಅವಿವಾಹಿತರಿಗೆ ಒಳ್ಳೆಯ ಸಂಬಂಧದಲ್ಲಿ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಉದ್ಯೋಗ ಕ್ಷೇತ್ರದಲ್ಲಿ ಇವರ ಮನಸ್ಸಿನ ಆಂತರ್ಯವನ್ನು ಅರ್ಥ ಮಾಡಿಕೊಂಡ ಅವರ ಸಹೋದ್ಯೋಗಿಗಳು ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡಿ ಯಶಸ್ಸಿನ ಗೊಂಚಲನ್ನೇ ಇವರ ಪಾಲಿಗೆ ಬಿಡ್ತಾರೆ. ಅದು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ನಿಧಾನಗತಿಯ ಪ್ರಗತಿ. ಆದರೆ ಹಣಕಾಸಿನ ಕೊರತೆ ಉಂಟಾದರೆ ಇವರಿಗೆ ಒಂದು ರೀತಿ ಬಿ ಪಿ ಜಾಸ್ತಿ ಆಗುತ್ತೆ, ಒಂದು ಆತ್ಮವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ, ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಒತ್ತಡ ಉಂಟಾಗುತ್ತೆ. ಆರೋಗ್ಯದ ಬಗ್ಗೆ ಯೋಚನೆ ಬೇಡ, ಅತಿಯಾಗಿ ಯೋಚನೆ ಮಾಡಬಾರ್ದು. ಅದೇನೇ ಒಂದು ದೊಡ್ಡ ಅನಾರೋಗ್ಯದ ಸೂಚನೆಯಾಗಿ ಕಂಡುಬರುತ್ತೆ. ರಾಶಿ ಚಕ್ರದ ಕೊನೆಯ ರಾಶಿ ಮೀನ. ಈ ಮೀನ ರಾಶಿಯವರು ಮನಸ್ಸಿನಲ್ಲಿ ಒಂದು ರೀತಿಯ ದುಗುಡತೆ ಇರುತ್ತೆ, ಮನಸ್ಸಿನಲ್ಲಿ ಆತಂಕದ ಮನೋಭಾವನೆ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರಿಗೆ ಅತಿ ಮುಖ್ಯವಾದಂತಹ ಜವಾಬ್ದಾರಿಯನ್ನು ಮನೆತನದ ಹಿರಿಯರು ನೀಡಿರ್ತಾರೆ. ಕೌಟುಂಬಿಕ ವಿಚಾರದ ಮಾತು ಇವ್ರಿಗೇನಿಸುತ್ತೆ, ಆ ಜವಾಬ್ದಾರಿಯನ್ನು ಅಳತೆ ಮಾಡಿ ಈ ಕೆಲಸವನ್ನು ಮಾಡೋದಕ್ಕೆ ನನಗೆ ಸಾಧ್ಯ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಆದರೆ ಇಲ್ಲಿ ಇವರ ಮಕ್ಕಳು, ಮಗನಾಗಲಿ ಅಥವಾ ಮಗಳಾಗಲಿ ಅಥವಾ ಮೊಮ್ಮಕ್ಕಳಾಗಲಿ, ಮೊಮ್ಮಗ ಯಾರು ಆಗಲಿ, ಇವರ ಒಂದು ಸ್ಥಿತಿಗತಿಯನ್ನು ಅರಿತಾರೆ. ಯಾವುದೇ ಕಾರಣಕ್ಕೂ ಇವರಿಗೆ ಮೋಸ ಆಗಬಾರ್ದು ಅಥವಾ ಇವರಿಗೆ ತೊಂದರೆ ಆಗಬಾರ್ದು, ಇವರ ಮನಸ್ಸಿಗೆ ಬೇಸರ ಉಂಟಾಗಬಾರ್ದು ಅನ್ನುವಂಥ ಹಠದಿಂದ ಅವರು ಇವರ ನೆರವಿಗೆ ಬರ್ತಾರೆ. ಕುಟುಂಬದ ಕಿರಿಯ ಸದಸ್ಯರ ಒಂದು ಸಹಾಯದಿಂದ ಇವರು ತಮ್ಮೆಲ್ಲ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಯಾವುದೇ ಒಂದು ತೊಂದರೆ ಇಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಆರಂಭದಲ್ಲಿ ಅನಿರೀಕ್ಷಿತ ಫಲಿತಾಂಶಗಳು ದೊರೆಯುತ್ತೆ. ಆದರೆ ಕ್ರಮೇಣವಾಗಿ ಇವರಿಗೆ ಒಂದು ರೀತಿ ಅದೃಷ್ಟ ಇರುತ್ತೆ. ಆ ಅದೃಷ್ಟದ ಸಹಾಯದಿಂದ ನಿರೀಕ್ಷಿಸಿದ ಯಶಸ್ಸನ್ನು ಕಾಣೋದರಲ್ಲಿ ಇವರು ಸಫಲರಾಗ್ತಾರೆ. ಇಲ್ಲಿ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಹಣಕಾಸಿಗೆ ಸಂಬಂಧಪಟ್ಟಿದ್ದು. ಬೇರೆಯವರಿಗೆ ಸಹಾಯ ಮಾಡಿದ್ದ ಹಣ ಇವತ್ತು ಇವರ ಪಾಲಿಗೆ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಒಳ್ಳೆಯ ಬದಲಾವಣೆಗಳಿರುತ್ತೆ. ಅದರಿಂದ ಇವರಿಗೆ ಒಂದು ಹೆಚ್ಚಿನ ಸಂತೋಷ ಇರುತ್ತೆ. ಸಂಭ್ರಮದಿಂದ ದಿನವನ್ನು ಕಳೀತಾರೆ, ಯಾವುದೇ ಒಂದು ತೊಂದರೆ ಇಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ.
ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ. ಉತ್ತಮ ಆರೋಗ್ಯದಿಂದ ಇವತ್ತು ಬಾಳ್ತಾರೆ.